ಪ್ರಯಾಗ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಭಾಗವಹಿಸಿದ್ದ ಸಚಿವ ಮಂಕಾಳು ಎಸ್ ವೈದ್ಯರ ಕುಟುಂಬ ತ್ರಿವೇಣಿ ಸಂಗಮದ ಪವಿತ್ರ ಗಂಗಾಜಲವನ್ನು ತಂದು ಶಿವರಾತ್ರಿ ಪರ್ವ ಕಾಲದಲ್ಲಿ ಶಿವನ ಆತ್ಮಲಿಂಗಕ್ಕೆ ಅಭಿಷೇಕ ಮಾಡಿಸಿ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಮಹಾಶಿವರಾತ್ರಿಯಂದು ಪ್ರತಿ ವರ್ಷ ಸಚಿವ ಮಂಕಾಳು ವೈದ್ಯರು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿಸುತ್ತಿದ್ದರು. ಆದರೆ ಈ ಬಾರಿ ಅವರು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದು ಅಲ್ಲಿನ ಪವಿತ್ರ ಗಂಗಾಜಲವನ್ನು ತಂದು ಶಿವನ ಆತ್ಮಲಿಂಗಕ್ಕೆ ಅಭಿಷೇಕ ಮಾಡಿಸಿದ್ದಾರೆ. ಈ ವೇಳೆ ಅವರ ಪತ್ನಿ ಪುಷ್ಪಲತಾ ವೈದ್ಯ, ಪುತ್ರಿ ಬೀನಾ ವೈದ್ಯ ಸೇರಿದಂತೆ ಇತರ ಆಪ್ತರು ಹಾಜರಿದ್ದರು. ಪ್ರಧಾನ ಅರ್ಚಕ ಜಯರಾಮ್ ಅಡಿಗಲ್ ಅಭಿಷೇಕ ಮಾಡಿಸಿ ವೈದ್ಯರ ಪರವಾಗಿ ಪೂಜೆ ಸಲ್ಲಿಸಿದರು. ಇನ್ನು ಪೂಜೆ ಸಲ್ಲಿಸಿದ ವೈದ್ಯರು ನಾಡಿಗೆ ಎಂದೂ ಜಲಕ್ಷಾಮ, ಮತ್ಸ್ಯಕ್ಷಾಮ ಸೇರಿದಂತೆ ಯಾವುದೇ ತೊಂದರೆ ಬರದಂತೆ ಕಾಪಾಡುವಂತೆ ದೇವರಲ್ಲಿ ಮೊರೆ ಇಟ್ಟಿದ್ದಾರೆ. ನೆಲಮಾವು ಸರ್ಕಾರಿ ಶಾಲೆಯಲ್ಲಿ ಮುಖ್ಯಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿರಸಿಯ ಅನಿತಾ ಡಿಸೋಲ್ವಾ ಎಂಬ ಶಿಕ್ಷಕಿ ಫೆಬ್ರವರಿ 27ರಂದು ಶಿರಸಿಯ ಗೋಳಿಮಕ್ಕಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಚಿನ್ನದ ಬ್ರೆಸ್ಲೈಟ್, ಅತ್ಯುತ್ತಮ ದಾಖಲೆಗಳು ಮತ್ತು ನಗದು ಹಣ ಇದ್ದಿರುವ ತಮ್ಮ ಪರ್ಸ್ ಅನ್ನು ಕಳೆದುಕೊಂಡಿದ್ದರು. ಬಸ್ಸಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಿರ್ವಾಹಕರಾದ ರವೀಂದ್ರ ದೊಡ್ಡಮನೆ ಇವರು ತಮಗೆ ಸಿಕ್ಕ ಪರ್ಸ್ ಅನ್ನು ಜೋಪಾನವಾಗಿ ಇಟ್ಟುಕೊಂಡು ಸಂಜೆ ಕರ್ತವ್ಯ ಮುಗಿಸಿ ಬಂದ ನಿರ್ವಾಹಕ ಶಿಕ್ಷಕಿಗೆ ಬಸ್ ನಿಲ್ದಾಣದಲ್ಲಿಯೇ ಪರ್ಸ್ ಹಿಂದಿರುಗಿಸುವ ಮೂಲಕ ಪ್ರಾಮಾಣಿಕ ಮೆರೆದಿದ್ದಾರೆ. ಕಳೆದುಕೊಂಡ ಪರ್ಸ್ ಅನ್ನು ಪಡೆದ ಶಿಕ್ಷಕಿ ಅನಿತಾ ಈ ನಿರ್ವಾಹಕರ ಪ್ರಾಮಾಣಿಕತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಲಂಚ ಪಡೆಯುತ್ತಿದ್ದ ವೇಳೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಹೆಚ್ಚುವರಿ ಸಹಾಯಕ ಸರ್ಕಾರಿ ಅಭಿಯೋಜಕರನ್ನು ಬಂಧಿಸಿದ್ದಾರೆ. ಶಿರಸಿ ನ್ಯಾಯಾಲಯದ ಪ್ರಕಾಶ್ ಪಿ ಬಂಧಿತ ಎಪಿಪಿ ಆಗಿದ್ದಾರೆ. ಇನ್ನು ಪ್ರಕರಣವೊಂದರಲ್ಲಿ ಮುದ್ದೆ ಮಾಲನ್ನು ಬಿಡಿಸಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎಂದು ಪವನ್ ಕುಮಾರ್ ಎಂಬುವರು ಕಾರವಾರದ ಲೋಕಾಯುಕ್ತಕ್ಕೆ ದೂರು ದಾಖಲು ಮಾಡಿದ್ದರು. ಅದರಂತೆ ಶುಕ್ರವಾರದಂದು ಬೆಳಗ್ಗೆ ದಾಳಿ ನಡೆಸಿದ ವೇಳೆ ಲಂಚ ಪಡೆಯುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲವ ನೇತೃತ್ವದಲ್ಲಿ ಸಿಬ್ಬಂದಿಗಳು ದಾಳಿ ನಡೆಸಿದ್ದಾರೆ ಎಂದು ಲೋಕಾಯುಕ್ತ ಎಸ್ಪಿ ಕುಮಾರಚಂದ ಮಾಹಿತಿ ನೀಡಿದರು. ಕಂಪ್ಲೇಂಟ್ ಪವನ್ ಕುಮಾರ್ ಅನ್ನೋರು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಪ್ರಕಾಶ್ ಪಿ ಎಪಿಪಿ ಸಿಸಿ ಅವರು ಅಂದರೆ ಅವರು 2 ಕೇಸಲ್ಲಿ ಮುದ್ದೆಮಾಲ್ ಕೋರ್ಟಲ್ಲಿ ಒಂದು 101/2017 ಸ್ಟೆಪ್ಟ್ ಕೇಸು ಮತ್ತು ಇನ್ನೊಂದು 48/2024 ಒಂದು ಮೊಬೈಲ್ದು ಸ್ಟೆಪ್ಟ್ ಕೇಸಲ್ಲಿ 7,000 ರಿಕವರಿ ಆಗಿತ್ತು. ಅದು ಕೋರ್ಟ್ಗೆ PF ಹಾಕಿದ್ರು. ಅದನ್ನು ಬಿಡಿಸಿ ಕೊಡೋಕ್ಕೆ ಇವರು 6,000 ಲಂಚ ಡಿಮಾಂಡ್ ಮಾಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಅಷ್ಟೇ ಅಲ್ಲದೆ ಒಂದು 500 ರೂಪಾಯಿ ಅದರ ಹಿಂದೆನೇ ಅವರ ಹೆಂಡತಿ ಹೆಸರಿಗೆ, ಹೆಂಡತಿಯ ಅಕೌಂಟಿಗೆ ಫೋನ್ಪೇಯಲ್ಲಿ ಕೂಡ ಹಾಕಿದ್ದಾರೆ. ಸೊ ಅದರ ಬೇಸಿಸಲ್ಲಿ ನಿನ್ನೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಇವತ್ತು ಅವರು 6,000 ರೂಪಾಯಿ ತಗೊಳ್ಳುವಾಗ ಇದು ಟ್ರಾಪ್ ಆಗಿದ್ದಾರೆ. ಈಗ ಅವರನ್ನು ನಾವು ಸೆಕ್ಯೂರ್ ಮಾಡಿದ್ದೇವೆ. ಮುಂದಿನ ಇನ್ವೆಸ್ಟಿಗೇಷನ್ ನಡೆಯುತ್ತೆ. 500 ರೂಪಾಯಿ ನಿನ್ನೆ ಅನುದಾನದಿಂದ 1 ರೂಪಾಯಿ ತಗೊಂಡ್ರು ಕೂಡ ಅವರು ಪಬ್ಲಿಕ್ ಸರ್ವೆಂಟ್ ಅಂತೇಳಿ ಬರ್ತಾರೆ. ಈ PC ಆಕ್ಟ್ ಅಂಡರಲ್ಲಿ ಬರ್ತಾರೆ. ತಾವು ಎಲ್ಲಿ ಅರೆಸ್ಟ್ ಮಾಡೋದು ಸರ್? ಕೋರ್ಟ್ ಅವರ ಚೇಂಬರಲ್ಲಿ. ಫೆಬ್ರವರಿ 27ರಂದು ಶಿರಸಿ ನಗರದ ದೇವಿಕೆರೆಯಲ್ಲಿ ಶ್ರೀ ಭೂತೇಶ್ವರ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ, ರಾಜ್ಯ ಕಂಡ ಧೀಮಂತ ರೈತ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನದ ಪ್ರಯುಕ್ತ ಬಿಜೆಪಿ ಶಿರಸಿ ನಗರ ಮಂಡಳದ ಕಾರ್ಯಕರ್ತರ ವತಿಯಿಂದ ಹಾಗೂ ಬಿಜೆಪಿ ಮುಖಂಡರ ಸಮ್ಮುಖದಲ್ಲಿ ಶ್ರೀ ಭೂತೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಬಿಜೆಪಿ ಶಿರಸಿ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇರ್, ಜಿಲ್ಲಾ ಮಾಧ್ಯಮ ವಕ್ತಾರರಾದ ಸದಾನಂದ್ ಭಟ್, ಶಿರಸಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮದನ್ಗಿರೆ, ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕುಮಾರ್ ಬೋರ್ಕರ್, ನಗರ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್, ಪ್ರಮುಖರಾದ ಅನಂತಮೂರ್ತಿ ಹೆಗಡೆ, ರಾಜೇಶ್ ಶೆಟ್ಟಿ, ಗಣಪತಿ ನಾಯ್ಕ್ ಸೇರಿದಂತೆ ಜಿಲ್ಲಾ ಹಾಗೂ ಮಂಡಳ ಸ್ತರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇವರ ಸಂಯುಕ್ತ ಆಶ್ರಯದಲ್ಲಿ ಫಲ ಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಹಬ್ಬ ಕಾರ್ಯಕ್ರಮ ಮಾರ್ಚ್ 1, 2 ಮತ್ತು 3ರಂದು. ಸ್ಥಳ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣ, ಶಿರಸಿ. ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಮೀನುಗಾರಿಕೆ ಮತ್ತು ಬಂದರು, ಒಳನಾಡು ಜಲಸಾರಿಗೆ ಸಚಿವರಾದ ಶ್ರೀ ಮಂಕಾಳು ಎಸ್ ವೈದ್ಯ ನೆರವೇರಿಸಲಿದ್ದು, ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ ವಹಿಸಲಿದ್ದಾರೆ. ಅಂತೆಯೇ ಗೌರವ ಉಪಸ್ಥಿತಿಯನ್ನು ಕರ್ನಾಟಕ ಸರ್ಕಾರದ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷರು ಹಾಗೂ ಹಳಿಯಳಜೇಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಮತ್ತು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಮತ್ತು ಏಜೆನ್ಸೀಸ್ನ ಅಧ್ಯಕ್ಷರು ಹಾಗೂ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ
ಶಾಸಕರಾದ ಸತೀಶ್ ಕೃಷ್ಣ ಸೈಲ್ ವಹಿಸಲಿದ್ದಾರೆ. ಅಂತೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ್ ವಹಿಸುವರು. ಅಂತೆಯೇ ಮುಖ್ಯ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರುಗಳಾದ ಶಿವರಾಮ್ ಹೆಬ್ಬಾರ್, ದಿನಕರ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರುಗಳಾದ ಎಸ್.ವಿ. ಸಂಕನೂರು, ಶಾಂತಾರಾಮ್ ಸಿದ್ದಿ, ಗಣಪತಿ ಉಳುವೆಕರ್, ಶಿರಸಿ ನಗರಸಭಾ ಅಧ್ಯಕ್ಷೆ ಶ್ರೀಮತಿ ಶರ್ಮಿಳಾ ಮಾದನ್ಗೆರೆ ಸೇರಿದಂತೆ ಇನ್ನಿತರ ಗಣ್ಯರು ಆಗಮಿಸಲಿದ್ದಾರೆ. ಅಂತೆಯೇ ವಿಶೇಷ ಆಹ್ವಾನಿತರಾಗಿ ಶಿರಸಿ ಉಪವಿಭಾಗದ ಉಪವಿಭಾಗಾಧಿಕಾರಿ ಕಾವ್ಯ ರಾಣಿ ಕೆ, ಶಿರಸಿ ಪೊಲೀಸ್ ಉಪಾಧೀಕ್ಷಕರಾದ ಗಣೇಶ್ ಕೆಎಲ್, ಶಿರಸಿ ತಹಶೀಲ್ದಾರ್ ಶ್ರೀಧರ ಮುಂದಲ್ಮನಿ, ಶಿರಸಿ ನಗರಸಭಾ ಪೌರಾಯುಕ್ತರಾದ ಎಚ್ ಕಾಂತರಾಜು, ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಚಂದ್ರಶೇಖರ್ ಎನ್ ಹಂಚಿನಮನಿ, ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಾಸುದೇವ್ ಹಾಗೂ ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಪಾಟೀಲ್ ಉಪಸ್ಥಿತರಿರುವರು. ಫಲಪುಷ್ಪ ಪ್ರದರ್ಶನದ ವಿಶೇಷ ಆಕರ್ಷಣೆಗಳು, ವಿವಿಧ ಪುಷ್ಪಗಳಿಂದ ತಯಾರಿಸಿದ ಕಲಾಕೃತಿಗಳು, ಸಿರಿಧಾನ್ಯಗಳಿಂದ ರಚಿಸಿದ ಚೆಸ್ ಪಾರ್ಕ್, ಪದ್ಮಶ್ರೀ ಪುರಸ್ಕೃತ ಶ್ರೀಮತಿ ತುಳಸಿ ಗೌಡ ಅವರ ಮತ್ತು ಕುಂಭಮೇಳವನ್ನು ಬಿಂಬಿಸುವ ರಂಗೋಲಿ, ಪುಷ್ಪ ರಂಗೋಲಿ ಸ್ಪರ್ಧೆ ಹಾಗೂ ತೋಟದ ಬೆಳೆಗಳು ಮತ್ತು ಸಾಂಬಾರು ಬೆಳೆಗಳ ಉತ್ಪನ್ನಗಳಿಂದ ರಂಗೋಲಿ ಸ್ಪರ್ಧೆ, ಬಾಳೆ ಬೆಳೆಯಿಂದ ತಯಾರಿಸಿದ ಖಾದ್ಯಗಳ ಸ್ಪರ್ಧೆ, ನಮ್ಮ ಸಸಿ ನಿಮ್ಮ ಮನೆ ಅಂಗಳದಲ್ಲಿ ಎನ್ನುವ ಪರಿಕಲ್ಪನೆಯಡಿ ಸಸ್ಯ ಸಾಮಗ್ರಿಗಳ ಮಾರಾಟ, ತೋಟಗಾರಿಕಾ ಬೆಳೆಗಳ ಮೌಲ್ಯವರ್ಧಿತ ಉತ್ಪನ್ನಗಳ ಮಳಿಗೆಗಳು, ತೋಟಗಾರಿಕಾ ಬೆಳೆಗಳ ಸ್ಥಳೀಯ ತಳಿ ಮತ್ತು ವಿಶೇಷ ತಳಿಗಳ ಪ್ರದರ್ಶಿಕೆಗಳು, ವಿವಿಧ ಮಾದರಿಗಳ ಹೂವಿನ ಜೋಡಣೆ ಸ್ಪರ್ಧೆ, ವಿವಿಧ ವಿನ್ಯಾಸಗಳಲ್ಲಿ ಹೂಕುಂಡಗಳ ಜೋಡಣೆ ಮತ್ತು ವಿವಿಧ ಕಲಾಕೃತಿಗಳ ತರಕಾರಿ ಕೆತ್ತನೆ, ಮನೋರಂಜನಾತ್ಮಕ ಸೆಲ್ಫಿ ಫೋಟೋ ಪಾಯಿಂಟ್ಗಳು, ಕೃಷಿ ಸಂಬಂಧಿತ ಇಲಾಖೆಗಳ ವಸ್ತು ಪ್ರದರ್ಶನ ಮತ್ತು ಕೃಷಿ ಪರಿಕರಗಳು ಹಾಗೂ ಯಂತ್ರೋಪಕರಣದ ಮಳಿಗೆಗಳು. ಅಂದೇ ಮಾರ್ಚ್ 1ರಂದು ಮುಂಜಾನೆ 8 ಗಂಟೆಯಿಂದ ಪುಷ್ಪ ರಂಗೋಲಿ ಸ್ಪರ್ಧೆ ಹಾಗೂ ತೋಟದ ಬೆಳೆಗಳು ಮತ್ತು ಸಾಂಬಾರು ಬೆಳೆಗಳ ಉತ್ಪನ್ನಗಳಿಂದ ರಂಗೋಲಿ ಸ್ಪರ್ಧೆ, ಮಾರ್ಚ್ 2ರಂದು ಮುಂಜಾನೆ 10 ಗಂಟೆಯಿಂದ ಬಾಳೆ ಬೆಳೆಯಿಂದ ತಯಾರಿಸಿದ ಖಾದ್ಯಗಳ ಸ್ಪರ್ಧೆ, ಮಾರ್ಚ್ 3ರಂದು ಮಧ್ಯಾಹ್ನ 3 ಗಂಟೆಯಿಂದ ನಮ್ಮ ಸಸಿ ನಿಮ್ಮ ಮನೆ ಅಂಗಳದಲ್ಲಿ ಎನ್ನುವ ಪರಿಕಲ್ಪನೆಯಡಿ ಸಸ್ಯ ಸಾಮಗ್ರಿಗಳ ಮಾರಾಟ. ಎಲ್ಲಾ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆದರದಿಂದ ಸ್ವಾಗತಿಸುವವರು ಜಿಲ್ಲಾಧಿಕಾರಿಗಳಾದ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶ್ರೀ ಎಂ ನಾರಾಯಣ್, ಬೆಳಗಾವಿ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಸೋಮಶೇಖರ ಹುಲ್ಲಳ್ಳಿ, ಕಾರವಾರದ ಕೃಷಿ ಜಂಟಿ ನಿರ್ದೇಶಕರಾದ ಶಿವಪ್ರಸಾದ್ ಗಾಂವ್ಕರ್, ಶಿರಸಿ ತೋಟಗಾರಿಕಾ ಉಪನಿರ್ದೇಶಕರಾದ ಬಿಪಿ ಸತೀಶ್ ಹೆಗಡೆ, ಶಿರಸಿ ಕೃಷಿ ಉಪನಿರ್ದೇಶಕರಾದ ಟಿಎಚ್ ನಟರಾಜ್, ಶಿರಸಿಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಸತೀಶ್ ಹೆಗಡೆ ಹಾಗೂ ಶಿರಸಿ ಕೃಷಿ ಸಹಾಯಕ ನಿರ್ದೇಶಕರಾದ ಮಧುಕರ್ ನಾಯ್ಕ್. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಾಡಿ ಗ್ರಾಮದಲ್ಲಿ ಫೆಬ್ರವರಿ 28 ಮತ್ತು ಮಾರ್ಚ್ 1ರ 2 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಮಲ್ಲಮ್ಮನ ಬೆಳವಾಡಿ ಉತ್ಸವವನ್ನು ಬೆಳಗಾವಿ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಉತ್ಸವಕ್ಕೆ ಮಲ್ಲಮ್ಮನ ತವರೂರಾದ ಶಿರಸಿ ತಾಲೂಕಿನ ಸುಧಾಪುರ ಕ್ಷೇತ್ರದ ಸೋಂದಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಹಂತರ ಮಠದಿಂದ ಶ್ರೀದೇವರಿಗೆ ಪೂಜೆ ಸಲ್ಲಿಸಿ ಜ್ಯೋತಿ ಹೊತ್ತಿಸಲಾಯಿತು. ಇನ್ನು ಪೂಜಾ ಕೈಂಕರ್ಯವನ್ನು ಗುರುವಾರ ಮುಂಜಾನೆ 10 ಗಂಟೆಗೆ ಆಚಾರ್ಯ ಜಯಲಿಂಗ ಸ್ವಾಮಿ ಮಹಂತೀನ್ ಮಠ ಇವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಮಹಂತೀನ್ ಮತ್ತು ನಾಗರಾಜ್ ಮಹಂತೀನ್ ಮಠ್ ನೆರವೇರಿಸಿ ಮಾತೆಯರಿಗೆ ಅರಿಶಿನ ಕುಂಕುಮ ನೀಡಿ ತವರೂರ ಬಾಗಿನ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಂತರ ನಡೆದ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಬೆಳವಡಿಯ ಬಸಯ್ಯ ವಿರಕ್ತ ಮಠ್ ಅವರು ರಾಣಿ ಮಲ್ಲಮ್ಮನ ಶೌರ್ಯ ಸಾಹಸಗಳನ್ನು ಈಶಪ್ರಭುವಿನ ಮಡದಿಯಾಗಿ ಬೆಳವಡಿಯ ನಾಡನ್ನ ರಕ್ಷಣೆ ಮಾಡುವುದರೊಂದಿಗೆ ರಾಜ್ಯ ಸುಭಿಕ್ಷವಾಗಿ ಪ್ರಜೆಗಳು ಸಂತೋಷದಿಂದ ಇರಲು ಮಲ್ಲಮ್ಮಾಜಿಯ ಕೊಡುಗೆ ಅಪಾರವಾಗಿದೆ ಎಂದರು. ಇನ್ನು ಬೆಳವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಕಾರಿಮನೆ, ಮಲ್ಲಮ್ಮನ ತವರೂರಿನಿಂದ ಜ್ಯೋತಿ ಒಯ್ಯುವ ಜವಾಬ್ದಾರಿ ನಮ್ಮ ಮೇಲಿದೆ. ಇಂತಹ ಪವಿತ್ರ ಕಾರ್ಯದಲ್ಲಿ ಬೆಳವಡಿ ಪಂಚಾಯತ್ದಿಂದ ಎಲ್ಲಾ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡಿದ್ದು 2 ದಿನಗಳ ಕಾಲ ನಡೆಯುವ ಈ ಅದ್ದೂರಿ ಉತ್ಸವಕ್ಕೆ ಸುಧಾಪುರ ಕ್ಷೇತ್ರದಿಂದ ಎಲ್ಲಾ ನಾಗರಿಕರು ಹಾಗೂ ಅಧಿಕಾರಿಗಳನ್ನು ಸೋಂದಾ ಗ್ರಾಮ ಪಂಚಾಯತ್ ಮತ್ತು ಶಿರಸಿ ತಾಲೂಕು ಆಡಳಿತದವರಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಹೃತ್ಪೂರ್ವಕ ಆಮಂತ್ರಣ ನೀಡಿದರು. ಇನ್ನು ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ರಚನೆಯಾಗಿ ಬೆಳವಡಿ ಹಾಗೂ ಮಲ್ಲಮ್ಮನ ತವರೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಈ ಘನ ಕಾರ್ಯಕ್ಕೆ ನಾವು ಸುಧಾಪುರದ ಎಲ್ಲ ಸಂಘ ಸಂಸ್ಥೆಗಳ, ಸೋಂದಾ ಗ್ರಾಮ ಪಂಚಾಯತ್ ಹಾಗೂ ಜನಪ್ರತಿನಿಧಿಗಳ ಸಂಪೂರ್ಣ ಸಹಕಾರವನ್ನು ಯಾಚಿಸುತ್ತೇವೆ ಎಂದರು.
ನಂತರ ಮಾತನಾಡಿದ ಸೋಂದಾ ಜಾಗೃತ ವೇದಿಕೆ ಕಾರ್ಯಾಧ್ಯಕ್ಷ ರತ್ನಾಕರ ಹೆಗಡೆ ಬಾಡಲ್ಕೊಪ್ಪ ಅವರು 1995ರಿಂದ ಸುಧಾಪುರ ಕ್ಷೇತ್ರದಲ್ಲಿ ಎಲ್ಲ ಐತಿಹಾಸಿಕ ಗುಡಿ ಗೋಪುರಗಳ ಸಂರಕ್ಷಣೆಯನ್ನು ಸೋಂದಾದ ಜಾಗೃತ ವೇದಿಕೆ ಮಾಡುತ್ತಿದ್ದು 2012ರಿಂದ ಬೆಳವಡಿ ಮಲ್ಲಮ್ಮನ ಉತ್ಸವಕ್ಕೆ ಅವಳ ತವರೂರಿನಿಂದ ಜ್ಯೋತಿ ಒಯ್ಯುವ ಐತಿಹಾಸಿಕ ಕ್ಷಣಕ್ಕೆ ಸೋಂದಾ ಜಾಗೃತ ವೇದಿಕೆ ಮೂಲ ಕಾರಣವಾಗಿದ್ದು 2017ರಿಂದ ಸೋಂದಾ ಗ್ರಾಮ ಪಂಚಾಯತ್ ಸ್ಥಳೀಯವಾಗಿ ನೇತೃತ್ವ ವಹಿಸಿ ತಾಲೂಕು ಕಂದಾಯ ಇಲಾಖೆಯವರ ಸಹಕಾರದಿಂದ ಈ ಕಾರ್ಯ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು ತಿಳಿಸಿದರು. ನಂತರ ಸೋಂದಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಹೆಗಡೆ ಹೊಸಗದ್ದೆ ಸಭಾಧ್ಯಕ್ಷ ಸ್ಥಾನದಿಂದ ಬೆಳವಡಿ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ನಾಗರಿಕರ ಪರವಾಗಿ ಸ್ವೀಕರಿಸಿ ಮಾತನಾಡಿ, ಸುಮಾರು 500 ವರ್ಷಗಳ ಸುಧಾಪುರ ಇತಿಹಾಸ ಬೆಳವಡಿ ಮತ್ತು ಸೋಂದಾಕ್ಕೆ ಇರುವ ಸಂಬಂಧ ಬೆಳವಡಿ ಉತ್ಸವದ ಮುಖಾಂತರ ಮರುಕಳಿಸುತ್ತಿದೆ. ಈ ಐತಿಹಾಸಿಕ ನಂಟಿಗೆ ನಾವು ನೀವೆಲ್ಲ ಸಾಕ್ಷಿಯಾಗೋಣ ಎಂದರು. ಇನ್ನು ಜ್ಯೋತಿ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಸೋಂದಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಹೆಗಡೆ, ಉಪಾಧ್ಯಕ್ಷೆ ಭಾರತಿ ಚೆನ್ನಯ್ಯ, ಸದಸ್ಯರಾದ ಗಜಾನನ್ ನಾಯ್ಕ್, ಮಂಜುನಾಥ್ ಭಂಡಾರಿ, ಮಮತಾ ಜೈನ್, ಕಂದಾಯ ಇಲಾಖೆ ಕಂದಾಯ ನಿರೀಕ್ಷಕ ಚಂದ್ರಕಾಂತ್ ಗೌಡ, ಗ್ರಾಮ ಆಡಳಿತಾಧಿಕಾರಿಗಳಾದ ಕಾವ್ಯ ಕೆ ಇವರಿಂದ ಜ್ಯೋತಿ ಪಡೆಯಲು ಬೆಳವಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಕಾರಿಮನಿ, ಸದಸ್ಯರಾದ ಬಸಯ್ಯ ವಿರಕ್ತಮಠ್, ಬಿಜಿ ದೊಂಗಾವಿ, ಉಪಾಧ್ಯಕ್ಷೆ ಸಂಗೀತಾ ಕನಿಕರ್, ರೇಣುಕಾ ಕುರಿ, ಮಂಜುಳಾ ಮಟ್ಟಿ, ಯಲ್ಲಪ್ಪ ಬಾರ್ಕಿ, ವಿಶ್ವನಾಥ್ ಕರಿಕಟ್ಟಿ, ಗಜಾನಂದ ರಾಣೋಜಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇನ್ನು ವಿಜಯವಾಣಿಯ ಬೆಳಗಾವಿ ಜಿಲ್ಲಾ ಪತ್ರಕರ್ತರು, ಹಾಯ್ ಮಲಪ್ರಭಾ ಪತ್ರಿಕೆ ಸಂಪಾದಕರಾದ ಯಾಸಿನ್ ಕಿತ್ತೂರು ಮತ್ತು ಬೆಳವಡಿಯ ಭಗವತ್ ಸಿಂಗ್ ಗೆಳೆಯರ ಬಳಗದ ಸದಸ್ಯರು ಜ್ಯೋತಿಯನ್ನು ಪಡೆದುಕೊಂಡರು. ಮಹಂತರ ಮಠದಿಂದ ಮೆರವಣಿಗೆಯಲ್ಲಿ ಹೊರಟ ಜ್ಯೋತಿ ಸೋದೆ ಶ್ರೀ ವಾದಿರಾಜ ಮಠ, ಸ್ವಾದಿ ಶ್ರೀ ಜೈನ ಮಠ ಹಾಗೂ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಿಂದಲೂ ಪೂಜೆ ಸಲ್ಲಿಸಿ ಗೌರವಾಧಾರಗಳಿಂದ ಬೀಳ್ಕೊಡಲಾಯಿತು. ಇನ್ನು ಸೋಂದಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಲ್ಲಪ್ಪನವರು ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ ಕಾರ್ಯಕ್ರಮ ನಿರ್ವಹಿಸಿ ಕೊನೆಯಲ್ಲಿ ಆಭರ ಮನ್ನಣೆ ಮಾಡಿದರು. ಈ ವೇಳೆ ಸಂತೋಷ್ ಹೆಗಡೆ ಸಹಕರಿಸಿದರು. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು ನವದೆಹಲಿಯವರು ನೀಡಲ್ಪಡುವ 2025ನೇ ಸಾಲಿನ ಇನ್ನೋವೇಟಿವ್ ರೈತ ಪ್ರಶಸ್ತಿಯನ್ನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಾಗಲ ಗ್ರಾಮದ ನಾಗರಾಜ್ ನಾಯ್ಕ್ ಇವರಿಗೆ ದೆಹಲಿಯ ಪೂಸಾ ಕೃಷಿ ವಿಜ್ಞಾನ ಮೇಳದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಾಗರಾಜ್ ನಾಯ್ಕ್ ಇವರು ತಮ್ಮ ಜಮೀನಿನಲ್ಲಿ ಸುಮಾರು 600ಕ್ಕೂ ಹೆಚ್ಚು ಸಾಂಪ್ರದಾಯಿಕ ಹಳೆಯ ಭತ್ತದ ತಳಿಗಳನ್ನು ಬೆಳೆಯುತ್ತಿದ್ದು, ಇಂತಹ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಮುಖ್ಯವಾಗಿ ಗಜನಿ ಭೂಮಿಯಲ್ಲಿ ಬೆಳೆಯುವ ಕರಿಕಗ್ಗ ಹಾಗೂ ಬಿಳಿಕಗ್ಗ ತಳಿಗಳನ್ನು ಉಳಿಸುವ ಕಾರ್ಯ ಮಾಡುತ್ತಿದ್ದಾರೆ. ಇದಲ್ಲದೆ ಇವರು ಹಳೆಯ ಸಾಂಪ್ರದಾಯಿಕ ತಳಿಗಳ ಸಂರಕ್ಷಣೆ ಬಗ್ಗೆ ರೈತರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯವನ್ನು ಮಾಡುತ್ತಿರುವುದು ಶ್ಲಾಘನೀಯ. ಇವರ ಕಾರ್ಯವನ್ನು ಗುರುತಿಸಿ ಕೃಷಿ ವಿಜ್ಞಾನ ಕೇಂದ್ರ ಶಿರಸಿ ಹಾಗೂ ಕೃಷಿ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ಅಭಿನಂದಿಸಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಶುಕ್ರವಾರದಂದು ಶಿರಸಿ ನಗರದ ಕೆಡಿಸಿಸಿ ಬ್ಯಾಂಕ್ನ ಸಭಾಭವನದಲ್ಲಿ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ರೈತರಿಗೆ ಬೆಳೆ ವಿಮೆ ಬಾರದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರೊಂದಿಗೆ ಸಭೆ ನಡೆಸಿ ಚರ್ಚಿಸಿ ವಿಮಾ ಕಂಪನಿ ವಿರುದ್ಧ ಒಮ್ಮತದ ನಿರ್ಣಯವನ್ನು ಕೈಗೊಳ್ಳಲಾಯಿತು. ನಂತರ ಅವರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರೊಂದಿಗೆ ಮಹತ್ವದ ಸಭೆ ನಡೆಸಿ 3 ನಿರ್ಣಯಗಳನ್ನು ಕೈಗೊಂಡರು. ಬೆಳೆ ವಿಮೆಗಾಗಿ ವಿಮಾ ಕಂಪನಿ ವಿರುದ್ಧ ಹೋರಾಡಲು ಹಿರಿಯ ವಕೀಲರೊಂದಿಗೆ ಚರ್ಚಿಸಿ ಸಲಹೆ ಸೂಚನೆ ಪಡೆದು ಕಾನೂನಿನ ಮೊರೆ ಹೋಗುವುದು, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಮೂಲಕ ಕೇಂದ್ರ ಸಚಿವರೊಂದಿಗೆ ಸಂಧಾನಕ್ಕೆ ಮುಂದಾಗುವುದು. ಇವೆರಡೂ ಯಶಸ್ವಿಯಾಗದಿದ್ದರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನೇತೃತ್ವದಲ್ಲಿ ಹೈಕೋರ್ಟ್ಗೆ ಹೋಗುವ ಬಗ್ಗೆ ಎಲ್ಲರ ಒಪ್ಪಿಗೆ ಪಡೆದು ಒಮ್ಮತದ ನಿರ್ಧಾರವನ್ನು ಸಭೆಯಲ್ಲಿ ಕೈಗೊಳ್ಳಲಾಯಿತು. ಈ ವೇಳೆ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್, ಮಧುಕರ್ ನಾಯ್ಕ್, ಸುರೇಶ್ ಚಂದ್ರ ಹೆಗಡೆ, ಎಸ್ಎನ್ ಹೆಗಡೆ, ಅರವಿಂದ್ ತೆಲಗುಂದ ಉಪಸ್ಥಿತರಿದ್ದರು. ರೈತರು ಕಷ್ಟದಲ್ಲಿರ್ತಕ್ಕಂಥ ಕಾಲದಲ್ಲಿ ವಿಮಾ ಕಂಪನಿ ನಡೆದುಕೊಂಡಂಥ ರೀತಿಯಿಂದ ಈ ಜಿಲ್ಲೆ ರೈತರು ಸ್ವಲ್ಪ ಗಮನೀಯತನಕ್ಕೆ ಒಳಗಾಗಿದ್ದಾರೆ. ವಿಮಾ ಸಂಸ್ಥೆ ಮೇಲೆ ವಿಶ್ವಾಸ ಯಾಕೆ ಇರಬೇಕು ಹೇಳುವಷ್ಟು ಮಟ್ಟಿಗೆ ರೈತಾಪಿ ಸಮುದಾಯ ತನ್ನ ನೋವನ್ನು ತೋರಿಕೊಳ್ಳೋದಕ್ಕೆ ಆರಂಭ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ವಿಮಾ ಕಂಪನಿ ಕೂಡ ತಮ್ಮ ಮೂಲಕ ವಿನಂತಿ ಮಾಡ್ತವೆ. ಉಂಟು ನೆಪಗಳನ್ನು ಹೇಳಿದೆ ಈ ರಾಜ್ಯದ ಬೇರೆ 30 ಜಿಲ್ಲೆಗಳಲ್ಲಿ ವಿಮಾ ಕಂಪನಿಗಳು ನ್ಯಾಯ ಕೊಟ್ಟಂಥ ಕಾಲದಲ್ಲಿ ನಮ್ಮ ಜಿಲ್ಲೆಗೆ ಮಾತ್ರ ವಿಮಾ ಕಂಪನಿಯಿಂದ ಈ ರೀತಿಯ ಅನ್ಯಾಯ ನಿಜಕ್ಕೂ ಕೂಡ ಖೇದಕ ಸಂಗತಿ ಅಂತೇಳಿ ಸಭೆ ಒಪ್ಪುವುದರಿಂದ ಈ ಕ್ರಮವನ್ನು ವಿಷಾದದಿಂದ ವಿಮಾ ಕಂಪನಿಗೆ ತಿಳಿಸಬೇಕು ಅಂತೇಳಿ ನಿರ್ಣಯ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.